ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ವೇಳೆ ಬೆಂಗಳೂರಲ್ಲಿ ಭಾರೀ ಭದ್ರತಾ ಲೋಪದ ಶಂಕೆ ವ್ಯಕ್ತವಾಗಿದೆ. ಮೋದಿ ಕಾರ್ಯಕ್ರಮಕ್ಕೂ ಸುಮಾರು 1.5 ಗಂಟೆಗೂ ಮೊದಲು ಕಗ್ಗಲೀಪುರದ ತಾತಗುಣಿ ಬಳಿಯ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಹೊರಗೆ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ನೈಸ್ ರಸ್ತೆ ಜಂಕ್ಷನ್ನಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ರಸ್ತೆಯಿಂದ 20 ರಿಂದ 25 ಅಡಿ ದೂರದಲ್ಲಿರುವ ಕಾಂಪೌಂಡ್ ಬಳಿ ಅನುಮಾನಾಸ್ಪದ ಪ್ಯಾಕೆಟ್ ಒಂದನ್ನು ಕರ್ತವ್ಯ ನಿರತ ಕಾನ್ಸ್ಟೇಬಲ್ ಗಮನಿಸಿದ್ದಾರೆ. ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಪೊಲೀಸರು ತಕ್ಷಣವೇ ಜಿಲೆಟಿನ್ ಕಡ್ಡಿಗಳನ್ನು ತೆರವುಗೊಳಿಸಿ ಯಾವುದೇ ಅನಾಹುತವಾಗದಂತೆ ಕ್ರಮ ಕೈಗೊಂಡಿದ್ದಾರೆ. ಈ ಘಟನೆ ಸಂಬಂಧ ಬೆಂಗಳೂರು ನಗರ ಪೊಲೀಸರು ಮತ್ತು ರಾಮನಗರ ಪೊಲೀಸರು ಜಂಟಿಯಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಜಿಲೆಟಿನ್ ಕಡ್ಡಿ ಪತ್ತೆ ಸಂಬಂಧ ಇಂದು ಮುಂಜಾನೆಯೇ ಕೋರಮಂಗಲ ಪೊಲೀಸ್ ಠಾಣೆಗೆ ವ್ಯಕ್ತಿಯೋರ್ವ ಕರೆ ಮಾಡಿದ. HAL ಹಾಗೂ ಹಾರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಕೂಡಲೇ ಆ ವ್ಯಕ್ತಿಯನ್ನ ಪತ್ತೆ ಮಾಡಿದ್ದ ಪೊಲೀಸರು HAL ಹಾಗೂ ಹಾರ್ಟ್ ಆಫ್ ಲಿವಿಂಗ್ ಬಳಿ ತಪಾಸಣೆ ನಡೆಸಿದಾಗ ಕಗ್ಗಲೀಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಅಂದ ಹಾಗೆ ಈತನನ್ನ 40 ವರ್ಷದ ಲೋಹಿತ್ ಅಂತ ಗುರುತಿಸಲಾಗಿದ್ದು, VIP ನಗರಕ್ಕೆ ಬಂದಾಗ ಪ್ರತಿ ಬಾರಿಯೂ ಇದೇ ರೀತಿ ಕರೆಗಳು ಮಾಡ್ತಿದ್ದ ಅನ್ನೋದು ವಿಚಾರಣೆ ವೇಳೆ ಬಯಲಾಗಿದೆ. ಈತನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ಸದ್ಯ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ತಂದೆ ತಾಯಿ ಬಳಿಯೂ ವಿಚಾರಣೆ ಮಾಡಿದಾಗ ಈತ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅನ್ನೋದು ತಿಳಿದು ಬಂದಿದೆ. ಸದ್ಯ ಜಿಲೆಟಿನ್ ಕಡ್ಡಿಗಳನ್ನು ಬಿಸಾಕಿ ಹೋಗಿರುವ ಅಸಲಿ ಆಗಂತುಕ ಯಾರು ಅನ್ನೋದರ ಪರಿಶೀಲನೆ ನಡೆಸಲಾಗ್ತಾ ಇದೆ. ರಾಜ್ಯ ರಾಜಕಾರಣದ ಹಿರಿಯ ನಾಯಕ, ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಇವತ್ತು ಮುಂಜಾನೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ 1 ತಿಂಗಳಿನಿಂದ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸುಧಾಕರ್ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮುಂಜಾನೆ 3:15ಕ್ಕೆ ನಿಧನರಾಗಿದ್ದಾರೆ. ಮೊದಲು ಮೊಣಕಾಲು ಸಂಬಂಧ ಆಪರೇಷನ್ಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ಶಸ್ತ್ರಚಿಕಿತ್ಸೆಯ ಬಳಿಕ ಶ್ವಾಸಕೋಶ ಸೋಂಕು ಕಾಣಿಸಿಕೊಂಡಿತ್ತು. ಬಳಿಕ ಅವರನ್ನ ಮಣಿಪಾಲ್ ಆಸ್ಪತ್ರೆಯಿಂದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಐಸಿಯುನಲ್ಲಿಯೇ ಇದ್ದ ಸುಧಾಕರ್ ಇವತ್ತು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ನೆಹರು ಮೈದಾನದಲ್ಲಿ ಸಚಿವ ಡಿ ಸುಧಾಕರ್ ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಇಡಲಾಗಿದೆ. ನೆಚ್ಚಿನ ನಾಯಕನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಮಹಿಳಾ ಅಭಿಮಾನಿಗಳು ಶೋಕ ಸಾಗರದಲ್ಲಿ ಮುಳುಗಿದ್ದು ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ನಾಳೆ ಜಿಲ್ಲೆಯಾದ್ಯಂತ ರಜೆ ಘೋಷಣೆ ಮಾಡಲಾಗಿದ್ದು 3 ದಿನ ಶೋಕಾಚರಣೆ ನಡೆಯಲಿದೆ. ಇಂದು ಸುಧಾಕರ್ ಅಂತಿಮ ದರ್ಶನ ಪಡೆದ DCM DK ಶಿವಕುಮಾರ್ ಕೂಡ ಕಣ್ಣೀರು ಹಾಕಿದ್ದಾರೆ. ಸುಧಾಕರ್ ನನ್ನ ಆತ್ಮೀಯ ಸ್ನೇಹಿತ ಅಂತ ಭಾವುಕರಾದರು. ನಾವಿಬ್ಬರು ಚಿಕ್ಕ ವಯಸ್ಸಿನಿಂದಲೂ ಉತ್ತಮ ಸ್ನೇಹಿತರು. ಮೊದಲು ಅವರ ಚಿಕ್ಕಪ್ಪನವರು ಶಾಸಕರಾಗಿದ್ದರು. ಬಂಗಾರಪ್ಪ ಕಾಲದಿಂದ ನಾನು ಸುಧಾಕರ್ ಅವರನ್ನ ಬಲ್ಲೆ. ಸುಧಾಕರ್ ರೈತರ ಬಗ್ಗೆ ಅಪಾರ ಕಾಳಜಿ ವಹಿಸಿದ್ರು. ಮುಂದೆ ಅವರ ಕುಟುಂಬದ ಜೊತೆ ನಾವು ನಿಲ್ತೇವೆ ಅಂತ ಧೈರ್ಯ ತುಂಬಿದ್ದಾರೆ. ಹಿರಿಯೂರಿಗೆ ಆಗಮಿಸಿದ ಸಚಿವ ಡಿ ಸುಧಾಕರ್ ಪಾರ್ಥಿವ ಶರೀರ ನಗರದ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಜಿಲ್ಲಾಡಳಿತದಿಂದ ವ್ಯವಸ್ಥೆ ಮಾಡಲಾಗಿದ್ದು, ಪಾರ್ಥಿವ ಶರೀರ ಬರ್ತಾ ಇದ್ದಂತೆ ದರ್ಶನಕ್ಕಾಗಿ ಜನ ಜಮಾಯಿಸಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಮಂತ್ರಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಕೊನೆ ಉಸಿರು ಹಿಡಿತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಆಸ್ಪತ್ರೆ ಸೆರಕಿನ ಮುನ್ನ 2-3 ದಿನ ಮುಂಚಿತ ಕೂಡ ಬಹಳ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ತನ್ನ ಕಾಲನ್ನು ನಾನು ಸರಿ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಆಸ್ಪತ್ರೆಗೆ ಹೋಗಿ ಅಡ್ಮಿಷನ್ ಆಗಿ ಕೊನೆಗೆ ಲಾಸ್ಟ್ ಅಲ್ಲಿ ಡಿಸ್ಚಾರ್ಜ್ ಆಗೋ ಸಂದರ್ಭದಲ್ಲಿ ಲಂಗ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ದರ್ಶನ ಪಡೆದ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಡಿ ಸುಧಾಕರ್ 2ನೇ ಸಲ ಮಂತ್ರಿ ಆಗಿದ್ರು. ಬಹಳ ಜನಪ್ರಿಯ ವ್ಯಕ್ತಿ. ರೈತರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಇಂದು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ. ನಾಳೆ ಅಂತಿಮ ಸಂಸ್ಕಾರ ನಡೆಯಲಿದ್ದು ನಾನು ಹೋಗ್ತೀನಿ ಅಂದ್ರು. ಸುಧಾಕರ್ ಅವರು
ಚಳ್ಳಕೆರೆಯಲ್ಲಿ ಜನನ ಆಗಿತ್ತು. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ರು. 2ನೇ ಸಾರಿ ಮಂತ್ರಿಯಾಗಿದ್ರು. ಹಿಂದೆ ಒಂದ್ಸಾರಿ ಮಂತ್ರಿಯಾಗಿದ್ರು, ಆಮೇಲೆ ಈಗ ಮಂತ್ರಿಯಾಗಿದ್ರು. ಬಹಳ ಜನಪ್ರಿಯವಾಗಿದ್ದಂತ ವ್ಯಕ್ತಿ. ಬಡವರ ಪರವಾಗಿ ಯಾವಾಗಲೂ ಕೂಡ ಇದ್ದಂತ ವ್ಯಕ್ತಿ. ಜೊತೆಗೆ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಈಗಲೂ ಕೂಡ ಮಂತ್ರಿಯಾಗಿದ್ದರು. ಪ್ಲಾನಿಂಗು ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ. ಡಿ ಸುಧಾಕರ್ ಉಳಿಸೋಕೆ ಸರ್ಕಾರ, ವೈದ್ಯರು ಪ್ರಯತ್ನ ಮಾಡಿದ್ರು. ಆದರೆ ಅದು ಫಲಕಾರಿಯಾಗಿಲ್ಲ. ಅವರನ್ನ ಕಳೆದುಕೊಂಡು ಬಹಳ ದುಃಖವಾಗಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸಂತಾಪ ವ್ಯಕ್ತಪಡಿಸಿದ್ದಾರೆ. ರಾಯಚೂರಲ್ಲಿ ಮಾತನಾಡಿದ ಅವರು, ನಾಳೆ ಚಳ್ಳಕೆರೆಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ, ನಾವು ಕೂಡ ಅಲ್ಲಿ ಭಾಗವಹಿಸುತ್ತೇವೆ. ಸುಧಾಕರ್ ನಿಧನದಿಂದ ಬಹಳ ದುಃಖವಾಗಿದೆ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ ಐತಿಹಾಸಿಕ ವಿಜಯ ಸಾಧಿಸಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಎಚ್ಎಎಲ್ ವಿಮಾನ ನಿಲ್ದಾಣದ ಬಳಿ ನೆರೆದಿದ್ದ ಸಾವಿರಾರು ಬಿಜೆಪಿ ಕಾರ್ಯಕರ್ತರನ್ನ, ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಬಂಗಾಳದ ಗೆಲುವಿನ ಸಂಭ್ರಮದ ಜೊತೆಗೆ ಕರ್ನಾಟಕದೊಂದಿಗಿನ ತಮ್ಮ ಅವಿನಾಭಾವ ಸಂಬಂಧ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಕನ್ನಡಿಗರ ಪಾತ್ರವನ್ನ ಮೋದಿ ಶ್ಲಾಘಿಸಿದ್ರು. ಇದೇ ವೇಳೆ ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿನ ಬಗ್ಗೆ ಪ್ರಸ್ತಾಪಿಸಿದ ಮೋದಿ, ಕರ್ನಾಟಕದಲ್ಲಿ ಸಿಎಂ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಇಲ್ಲಿನ ಖಜಾನೆ ಲೂಟಿ ಆಗ್ತಾ ಇದೆ, ಜನರು ಸಮಸ್ಯೆಗಳಿಂದ ಬಳಲ್ತಿದ್ರೆ ಸರ್ಕಾರದ ನಾಯಕರು ಆಂತರಿಕ ಜಗಳ ಮತ್ತು ಕುರ್ಚಿ ಕಿತ್ತಾಟದಲ್ಲಿ ಮುಳುಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರಧಾನಿ ಮೋದಿ, ಕಾಂಗ್ರೆಸ್ ಸಿಎಂಗಳ ವಿಚಾರ ಪ್ರಸ್ತಾಪಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮೋದಿ ಅವರು ಯಾವ ದೃಷ್ಟಿಯಿಂದ ಹೇಳಿದಾರೋ ಗೊತ್ತಿಲ್ಲ, ನಮ್ಮ ಸರ್ಕಾರ ಕೇರಳದಲ್ಲಿರುತ್ತೆ, ಕರ್ನಾಟಕದಲ್ಲಿ 5 ವರ್ಷ ಇದ್ದೇ ಇರುತ್ತೆ, ನಾಯಕತ್ವಕ್ಕಾಗಿ ಕಾದಾಟ ಇರಬಹುದು, ಹೊಡೆದಾಟ ಇರಬಹುದು, ಘರ್ಷಣೆ ಇರಬಹುದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಿಸಿದ್ದು, ಅದನ್ನ ವರಿಷ್ಠರು ಬಗೆಹರಿಸ್ತಾರೆ ಅಂತ ಹೇಳಿದ್ದಾರೆ. ಮೇ 15ರ ನಂತರ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಹೈಕಮಾಂಡ್ನ ಹೇಳಬೇಕಿದೆ ಅಂತ ಶಾಸಕ NH ಕೋನರೆಡ್ಡಿ ಹೇಳಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ಕೇರಳ ಮತ್ತು ತಮಿಳುನಾಡಿನ ಸ್ಥಿತಿಗತಿ ನೋಡಿ ಹೈಕಮಾಂಡ್ ಸಿಎಂನ ಕರೆದು ಮಾತನಾಡಬೇಕು, ಆಗ ಎಲ್ಲವೂ ಬಗೆಹರಿಯುತ್ತೆ. ನಮ್ಮಂಥವರು ಅದಕ್ಕೆ ಉತ್ತರ ಹೇಳುವಂಥದ್ದು ಏನಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದೇ ಫೈನಲ್ ಅಂತ ಹೇಳಿದ್ದಾರೆ. ಶಾಸಕ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಮತ್ತೆ ಟಾಕ್ ವಾರ್ ಶುರುವಾಗಿದೆ. ಚಿಕ್ಕೋಡಿಯಲ್ಲಿ ಮಾತನಾಡಿದ ಲಕ್ಷ್ಮಣ್ ಸವದಿ, ಅನ್ಯಾಯ ಮಾಡಲು ಬಂದವರೇ ಮೆಟ್ಟಿನಿಂದ ಹೊಡಿತೀನಿ ಅಂತ ಗುಡುಗಿದ್ದಾರೆ. ಈ ವರ್ಷ ಲಕ್ಷ್ಮಣ್ ಸವದಿಯನ್ನ ಟ್ರ್ಯಾಕ್ಟರ್ ಓಡಿಸಲು ಕಳಿಸ್ತೇವೆ ಎಂದಿದ್ದ ರಮೇಶ್ ಜಾರಕಿಹೊಳಿಗೆ ಹೆಸರು ಹೇಳದೆ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ರೈತನ ಮಗ, ಎತ್ತು ಟ್ರ್ಯಾಕ್ಟರ್ ಓಡಿಸೋದು ನನ್ನ ಬದುಕು, ರೈತರಿಗೆ ಅನ್ಯಾಯ ಮಾಡಲು ಬಂದ್ರೆ ಮೆಟ್ಟಿನಿಂದ ಹೊಡಿತೇನೆ ಅಂತ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ. ನಾನೇನು IAS IPS ಕಲ್ತವಲ್ಲ, ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊತು, ಚಿರಗಾಂಡ್ ಆಡ್ಕೊತು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು, ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಭಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅದೇ ನಂದದು ಉದ್ಯೋಗ ಅನ್ನೋದ, ನಂದು ಬದುಕದು. ನಾನೊಬ್ಬ ರೈತನ ಹೊಟ್ಟೆಲಿ ಹುಟ್ಟಿದ್ದೇನೆ, ಎತ್ತನ ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ, ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಟನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ, ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ.
ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ಸಂಭ್ರಮಾಚರಣೆ, ಗುರೂಜಿಯವರ 70ನೇ ಜನ್ಮೋತ್ಸವ ಹಾಗೂ ಹೊಸ ಧ್ಯಾನ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶ್ರೀ ಶ್ರೀ ರವಿಶಂಕರ್ ಗುರೂಜಿ, ಪ್ರಧಾನಿ ಮೋದಿಯವರನ್ನ ನೈಜ ಯೋಗಿ ಎಂದು ಶ್ಲಾಘಿಸಿದ್ದಾರೆ. ಭಾರತವು ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಏರಿರುವುದಕ್ಕೆ ಮೋದಿಯೇ ಕಾರಣವೆಂದ ಅವರು ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಶಿಲೆ ಹಾಗೂ ಶಿಲ್ಪಿಯ ಕೊಡುಗೆಯನ್ನ ಸ್ಮರಿಸಿದ್ದಾರೆ. ಮೋದಿ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿಶ್ವದ ನಾನಾ ಭಾಗಗಳಿಂದ ಭಕ್ತರು ಭಾಗಿಯಾಗಿದ್ದರು. ಅದಾದ ಮೇಲೆ ವಿಶೇಷವಾದ ಮೈಸೂರು ಟರ್ಬನ್ ಅನ್ನ ಮಹೇಂದ್ರ ಮೋದಿ ಅವರು ತರಬೇಕು. ಅದನ್ನ ನಮ್ಮ ಆರ್ ಅಶೋಕ್ ಅವರು, ನಮ್ಮ ನಾಯಕರಾದ ಆರ್ ಅಶೋಕ್ ಅವರು ತೊಡಗಿಸ್ಬೇಕಂತ ಕೇಳ್ಕೊಂತೀನಿ. ಮೋದಿ ಅವರಿಗೆ ಇನ್ಯಾರೂ ಸಾಟಿ ಇಲ್ವಂತೆ. ಅದಕ್ಕೆ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವ್ರದೇ ಪುತ್ಥಳಿಯನ್ನ ತಂದು ಕೊಡ್ತಾ ಇದ್ದೀವಿ. ಅದನ್ನ ತಾವು ಎಲ್ಲರೂ ಸೇರಿ 3 ಜನ ಸೇರಿ, ಅಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಅಶೋಕ್ ಅವರು, ಎಲ್ಲ ನಾಯಕರುಗಳು. ಇನ್ನು ಬೆಂಗಳೂರಿನ ಕನಕಪುರ ರಸ್ತೆಯ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಆಶ್ರಮದಲ್ಲಿ ನೂತನವಾಗಿ ನಿರ್ಮಿಸಲಾದ ಭವ್ಯ ಧ್ಯಾನ ಮಂದಿರ ಉದ್ಘಾಟಿಸಿ ಮಾತನಾಡಿದ ಮೋದಿ, ಆರ್ಟ್ ಆಫ್ ಲಿವಿಂಗ್ ಅನ್ನು ಸೇವೆ ಮತ್ತು ಆಧ್ಯಾತ್ಮಿಕತೆಯ ಹೆಮ್ಮರವೆಂದು ಬಣ್ಣಿಸಿದರು. ಗುರೂಜಿಯವರು ಮತ್ತು ಆಶ್ರಮದ ಸೇವಾ ಕಾರ್ಯಗಳು ಭಾರತವನ್ನ ವಿಶ್ವಗುರುವನ್ನಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಅಂತ ಶ್ಲಾಘಿಸಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಯುವಕನ ಬರ್ಬರ ಹತ್ಯೆಯಾಗಿದೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಕೊಲೆ ರಿವೆಂಜ್ಗೆ ಮೊಹಮ್ಮದ್ ಸೋಯಬ್ ಎಂಬಾತನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಪ್ರಕರಣ ಸಂಬಂಧ 5 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಡಿಸೆಂಬರ್ನಲ್ಲಿ ನಡೆದ ಸೋಫಿಯಾನ್ ಕೊಲೆ ಕೇಸ್ನಲ್ಲಿ ಮೃತ ಮೊಹಮ್ಮದ್ ಏತ್ರಿಯಾಗಿದ್ದ. ಸದ್ಯ ಕಾರು ಮಾರಾಟ ವಿಚಾರದಲ್ಲಿ ಗಂಜಾಂಗೆ ಮಾತುಕತೆಗೆ ಕರೆಸಿ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿದೆ. ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟದ ನಾಗಮಲೆ ಹಾದಿಯಲ್ಲಿ ನರಭಕ್ಷಕ ಚಿರತೆಯ ಅಟ್ಟಹಾಸ ಹೆಚ್ಚಾಗಿದೆ. ಪಾದಯಾತ್ರೆ ಹೋಗ್ತಿದ್ದ ಬೆಂಗಳೂರು ಮೂಲದ 8 ವರ್ಷದ ಬಾಲಕ ಹರ್ಷಿತ್ ಚಿರತೆ ದಾಳಿಗೆ ಬಲಿಯಾಗಿದ್ದು ಭಕ್ತರಲ್ಲಿ ಆತಂಕ ಸೃಷ್ಟಿಸಿದೆ. ಈ ಹಿಂದೆ ಶಿವರಾತ್ರಿ ವೇಳೆ ಪಾದಯಾತ್ರಿಕನನ್ನ ಬಲಿ ಪಡೆದಿದ್ದ ಚಿರತೆ ಇದೀಗ ಬಾಲಕನನ್ನ ಬಲಿ ಪಡೆದಿದೆ ಎನ್ನಲಾಗಿದ್ದು ಅರಣ್ಯ ಇಲಾಖೆಯ ವಿರುದ್ಧ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮರಳು ಸಾಗಿಸ್ತಾ ಇದ್ದ ಟ್ರ್ಯಾಕ್ಟರ್ಗೆ ಬೈಕ್ ಡಿಕ್ಕಿಯಾಗಿ 2 ಸಾವನ್ನಪ್ಪಿರುವ ಘಟನೆ ಯಾದಗಿರಿಯ ಕಡೇಚೂರು ಗ್ರಾಮದ ಹೊರ ಭಾಗದಲ್ಲಿ ನಡೆದಿದೆ. ಮದುವೆ ಕಾರ್ಡ್ ಹಂಚಲು ತೆರಳುತ್ತಿದ್ದ ಗೌಡಗೇರ ಗ್ರಾಮದ ಶಿವರಾಜ್, ಬಸವಲಿಂಗ ಮೃತ ದುರ್ದೇವಿಗಳು ಅಂತ ಗೊತ್ತಾಗಿದೆ. ಇನ್ನು ಚಾಲಕ ಟ್ರ್ಯಾಕ್ಟರ್ ಬಿಟ್ಟು ಪರಾರಿಯಾಗಿದ್ದಾನೆ. ಸದ್ಯ ಸ್ಥಳಕ್ಕೆ ಸೈದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಿಟ್ಕಾಯಿನ್ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿರುವ ಶ್ರೀಕಿ ಸುನೀಶ್ ಹೆಗಡೆ, ರಾಬಿನ್ ಖಂಡೇವಾಲಾ ತನಿಖೆ ವೇಳೆ ಮತ್ತಷ್ಟು ಕೃತ್ಯಗಳು ಬೆಳಕಿಗೆ ಬರ್ತಿದೆ. ಶ್ರೀಕಿ ಹ್ಯಾಕಿಂಗ್ ಮಾಡಿ ಆನ್ಲೈನ್ ಬೆದರಿಕೆ ಹಾಕ್ತಿದ್ದ. ಅಷ್ಟೇ ಅಲ್ಲ, ಬಿಟ್ಕಾಯಿನ್ ಇಥೇರಿಯಂ ರೂಪದಲ್ಲಿ ಗಳಿಸ್ತಿದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಬಿಟ್ಕಾಯಿನ್ ಬ್ರೋಕರ್ ಆಗಿದ್ದ ರಾಬಿನ್ ಅದನ್ನ ಟ್ರೇಡ್ ಮಾಡ್ತಿದ್ದಂತೆ. ಹಣವನ್ನ ಭಾರತೀಯ ರೂಪಾಯಿಗೆ ಕನ್ವರ್ಟ್ ಮಾಡ್ತಿದ್ದ ರಾಬಿನ್. ಉದ್ಯಮಿಯಾಗಿದ್ದ ಸುನೀಶ್ ಹೆಗಡೆ ಶ್ರೀಕಿ ಬಳಿಕ ಹ್ಯಾಕ್ ಮಾಡಿಸ್ತಿದ್ದ ಅನ್ನೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಬೆಳಗಾವಿಯ ಎಸ್ಪಿ ಕ್ರಿಮಿನಲ್ಗಳಲ್ಲಿ ನಡುಕ ಹುಟ್ಟಿಸಿದ್ದಾರೆ. ರೌಡಿ ಶೀಟರ್ ಕ್ರಿಮಿನಲ್ ಹಿನ್ನೆಲೆ ಇದ್ದ 18 ಮಂದಿಯನ್ನ ಗಡೀಪಾರು ಮಾಡಿ ಆದೇಶ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಿರಂತರ ಅಪರಾಧಿಕ ಕೃತ್ಯ ಎಸಗುತ್ತಿದ್ದವರಿಗೆ ಗಡೀಪಾರು ಬಿಸಿ ಮುಟ್ಟಿಸಿದ್ದಾರೆ. ರೀಲ್ಸ್ ಮಾಡಿ ಹವಾ ಸೃಷ್ಟಿಸ್ತಾ ಇದ್ದವರು, ಗಾಂಜಾ, ಮಟ್ಕಾ, ಜನರಿಗೆ ಬೆದರಿಕೆ ಹಾಕ್ತಿದ್ದ ಕ್ರಿಮಿನಲ್ಗಳಿಗೆ 3, 6, 8 ಹಾಗೂ 1 ವರ್ಷಗಳ ಕಾಲ ಬೆಳಗಾವಿ ಜಿಲ್ಲೆಯಿಂದ ಗಡೀಪಾರು ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ ಎಸ್ಪಿ ಕೆ ರಾಮರಾಜನ್ ಕ್ರಮ ಕೈಗೊಂಡಿದ್ದಾರೆ.
ಪೋಸ್ ಕೊಡೋದು, ಬರ್ತ್ಡೇ ಕೇಕನ್ನ ಕಲ್ಲರಲ್ಲಿ ಕಟ್ ಮಾಡೋದು, ಮತ್ತು ಒಂದು 10 ಹುಡುಗರ ಸೇರ್ಕೊಂಡು ವಿಡಿಯೋ ಫೋಟೋ ಇದೆಲ್ಲ ಹಾಕಿ ಇದು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ವೈರಲ್ ಆಗೋ ಸಂದರ್ಭದಲ್ಲಿ ಅವರೇ ನಾವು ಏನೋ ರೌಡಿ ಆಗಿಬಿಟ್ಟಿದೆ ಅಂದ್ರೆ ಅವ್ರಿಗೆ ಕನಸು ಬಂದ್ಬಿಡ್ತದೆ, ತಾವು ದೊಡ್ಡ ರೌಡಿ ಆಗಿಬಿಟ್ಟಿದೆ ಅಂದ್ರೆ ಅವ್ರಿಗೆ ತಲೆಯಲ್ಲಿ ಬಂದ್ಬಿಡ್ತದೆ. ಈಗ ಸುತ್ತಮುತ್ತ ಇರೋರೆಲ್ಲ ಇವರು ದೊಡ್ಡ ಹೀರೋ ತರ ನೋಡ್ತಾ ಇರ್ತಾರೆ. ಈಗ ಈ ಅಷ್ಟು ಪ್ರೂವ್ ಯಾವುದೋ ಒಂದು ಅವಕಾಶ ಬರುವಾಗ ಏನು ಮಾತಾಡ್ತಾ ಇದೆಯಾ, ಈಗ ಏನು ಮಾಡ್ತಾ ಇಲ್ಲ ಅಂದ್ರೆ ಏನೋ ಸಂದರ್ಭದಲ್ಲಿ ದೀಸ್ ಪೀಪಲ್ ಆರ್ ಕಮಿಟಿಂಗ್ ಅಫೆನ್ಸಸ್. ಯಾವುದೋ ಒಂದು ಚಾಕು ತಗೊಂಡು ಇವ್ರಿಗೆ ಚಾಕು ಒಂದು ಸಾರಿ ಇಂತಾಗ ಚಾಕುನ ತಲ್ವಾರನ ಇಟ್ಕೊಂಡು ಮಾಡೋ ಸಂದರ್ಭದಲ್ಲಿ ಇದೇ ಅಭ್ಯಾಸ ಆಗಿ ಬರ್ತದೆ. ಸೊ ಅವರು ಅಟ್ ಒನ್ ಪಾಯಿಂಟ್ ಬೆಂಗಳೂರಿನಲ್ಲಿ ಲವರ್ ಜೊತೆ ಯುವತಿ ಪರಾರಿಯಾಗಿದ್ದಕ್ಕೆ ಯುವಕನ ಅಣ್ಣನಿಗೆ ಶಿಕ್ಷೆಯಾಗಿದೆ. ಹೌದು, ಖಾಸಗಿ ಕಾಲೇಜು ವಿದ್ಯಾರ್ಥಿನಿ ರಶ್ಮಿ ಜೊತೆ ಅರ್ಚಕ ಶಿವು ಲವ್ನಲ್ಲಿದ್ರು. ಮನೆಯವರು ಒಪ್ಪದಿದ್ದಕ್ಕೆ ಶಿವು ಜೊತೆ ಯುವತಿ ಎಸ್ಕೇಪ್ ಆಗಿದ್ಲು. ಹೀಗಾಗಿ ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ವಾಸವಾಗಿದ್ದ ಶಿವು ಸಹೋದರನನ್ನ ರಶ್ಮಿ ತಂದೆ ಬಸವರಾಜ್ ಕಿಡ್ನಾಪ್ ಮಾಡಿಸಿ ಕೈಕಾಲು ಕಟ್ಟಿ ಹಾಕಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಅಲ್ಲದೆ ಹಲ್ಲೆ ವಿಡಿಯೋವನ್ನ ರಶ್ಮಿ ತಂದೆ ಶಿವುಗೆ ಕಳಿಸಿದ್ದಾರೆ. ಈ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಾಗಿದೆ. ಹಲೋ ಶಿವ, ಎಲ್ಲಿದೆಯೋ ನೋಡಲ್ಲಿ ಯಾವ ಥರ ಮಾಡಿದ್ದಾರೆ. ನೀನು ಎಲ್ಲೇ ಇದ್ರು ನನಗೆ ಬಂದು ಕರ್ಕೊಂಡು ಹೋಗ. ಏನೋ ಮಾಡ್ಕೊಂಡಿದ್ದೀನಿ ನೀನು ಶಿವ. ಅವ್ರ ಮಗಳನ್ನೇನೋ ಕರ್ಕೊಂಡು ಹೋಗಿದ್ದೀನಿ ಅಂತಲ್ವ, ಕರ್ಕೊಂಬಂದವ್ರ ಮನೆ ಹತ್ರ ಬಿಟ್ಬಿಡು, ಅಲ್ಲಿ ಬಂದು ಕರ್ಕೊಂಡು ಹೋಗೋ ನನ್ನ ಶಿವು. ನೀನು ಹೆಣ್ಣಾಗಿತ್ತು ಒಳ್ಳೆ ಸಾರ್ಥಕ ಮಾಡಿದೆ ನನಗೆ. ಏನಪ್ಪ ಒಳ್ಳೆ ಬೆಂಬಲ ಕೊಟ್ಟಿದೀಯ ನನಗೆ. ಎಷ್ಟತ್ತನ ಆಗಿರ್ಲಿ ಅದೇನ್ ಮಾಡ್ತೀವೋ ಗೊತ್ತಿಲ್ಲ ನನಗೆ. ಈ ತರ ಇದು ಮಾಡಿದ್ದಾರೆ. ನೀನ್ ಕರ್ಕೊಂಬಂದು ಅವ್ರ ಮಗಳನ್ನ ಬಿಟ್ಟು ನನ್ನ ಕರ್ಕೊಂಡು ಹೋಗ್ಬೇಕಷ್ಟೆ. ಹೆಂಗ್ ಬರ್ತೀಯೋ ಏನ್ ಬರ್ತೀಯೋ ಅವೆಲ್ಲ ನನಗೆ ಗೊತ್ತಿಲ್ಲ. ಸಿಕ್ಕ ಕಂಪನಿ ವಾಟರ್ ಬಾಟಲ್ ನೀರು ಕುಡಿಯೋ ಮುನ್ನ ಹುಷಾರ್. ಕಡಿಮೆ ದುಡ್ಡಿನ ವಾಟರ್ ಬಾಟಲ್ ಹಿಂದೆ ಬಿದ್ದರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ವಾಟರ್ ಪ್ಲಾಂಟ್ನ ಕರ್ಮಕಾಂಡ ಬಟಬಯಲಾಗಿದೆ. ಎಸ್ಜೆ ಮಿತ್ರ ಇಂಡಸ್ಟ್ರೀಸ್ ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ISI ಅವಧಿ ಮುಗಿದಿದ್ರೂ ಎಗ್ಗಿಲ್ಲದೆ ನೀರಿನ ಬಾಟಲಿಗಳ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು FSIAS ಪರವಾನಗಿ ಸಂಖ್ಯೆಯಲ್ಲೂ ಗೋಲ್ಮಾಲ್ ಮಾಡಿದ್ದಾರೆ. ಆಂಧ್ರ ಮೂಲದ ರಾಘವ್ ರಾವ್ ಎಂಬುವವರಿಂದ ಈ ಅಕ್ರಮ ದಂಧೆ ನಡೀತಿದ್ದು, ಇದು ಬಯಲಾಗ್ತಾ ಇದ್ದಂತೆ ಪ್ಲಾಂಟ್ ಮುಚ್ಚಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ವಾಟರ್ ಫಿಲ್ಟರ್ ಕಾಮಗಾರಿ ವಿಚಾರವಾಗಿ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸ್ಮಶಾನದಲ್ಲಿ ವಾಟರ್ ಫಿಲ್ಟರ್ ಬೇಡ, ಗ್ರಾಮದ ಮಧ್ಯದಲ್ಲಿ ಮಾಡಿ ಎಂದಿದ್ದಕ್ಕೆ ಹಲ್ಲೆ ನಡೆದಿದೆ. ಗ್ರಾಮದ ಮುನಿರಾಜು ಮತ್ತು ಇತರರ ಮೇಲೆ ಹೇಮಂತ್, ರಾಜೇಶ್, ಕೃಷ್ಣ ಎಂಬುವವರಿಂದ ಮಾರಣಾಂತಿಕ ಹಲ್ಲೆ ಆಗಿದೆ. ಹಲ್ಲೆಗೆ ಒಳಗಾದವರನ್ನ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೂಡಲೇ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ನಡು ರಸ್ತೆಯಲ್ಲಿ ಯುವಕ ಮಚ್ಚು ಹಿಡಿದು ವಾಹನಗಳನ್ನು ಅಡ್ಡಗಟ್ಟಿ ಬೆದರಿಕೆಯೊಡ್ಡಿರುವಂತಹ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮರವಂಚಿ ಗ್ರಾಮದಲ್ಲಿ ನಡೆದಿದೆ. ಕಾರ್ತಿಕ್ ಎಂಬಾತನ ಪತ್ನಿ ಬೇರೆಯವರೊಂದಿಗೆ ಓಡಿ ಹೋಗಿರುವ ಹಿನ್ನೆಲೆ ರಸ್ತೆಯಲ್ಲಿ ಬರುವ ವಾಹನಗಳಲ್ಲಿ ಇದ್ದಾಳೆ ಅಂತ ಮಚ್ಚು ಹಿಡಿದು ಹುಚ್ಚಾಟ ಮೆರೆದಿದ್ದಾನೆ. ಕಾರ್ತಿಕ್ ವರ್ತನೆಯನ್ನ ಆತನ ಸ್ನೇಹಿತರೇ ವಿಡಿಯೋ ಮಾಡಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಎಣ್ಣೆ ಮತ್ತಿನಲ್ಲಿ ಯುವಕ ನೇಣಿಗೆ ಶರಣಾಗಿರುವ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ನಡೆದಿದೆ. ಲೋಕೇಶ್ ಮತ್ತು ಇಂದಿರಾ ದಂಪತಿಯ 29 ವರ್ಷದ ಮಗ ರೋಹಿತ್ ಸಾವನ್ನಪ್ಪಿದ್ದಾನೆ. ತನ್ನದೇ ಕಾರಿಗೆ ಚಾಲಕನಾಗಿ ದುಡಿಯುತ್ತಿದ್ದ ರೋಹಿತ್ ಅತಿಯಾದ ಕುಡಿತದ ಚಟಕ್ಕೆ ಬಿದ್ದಿದ್ದ. ಮನೆಯಲ್ಲೇ ಯಾರೂ ಇಲ್ಲದ ವೇಳೆ ನೇಣಿಗೆ ಶರಣಾಗಿದ್ದಾನೆ. ಈ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದ PWD ಕಚೇರಿಯಲ್ಲಿ ಅಧಿಕಾರಿಗಳು ಪಾರ್ಟಿ ಮಾಡಿದ್ದಾರೆ. AEE ಹನುಮಪ್ಪ ಅದವಾನಿ ನೇತೃತ್ವದಲ್ಲಿ ಪಾರ್ಟಿ ನಡೆದಿದ್ದು, ಪರಿಚಯಸ್ಥರು ಸಿಬ್ಬಂದಿ ಜೊತೆಗೆ ಕಚೇರಿಯಲ್ಲೇ ಪಾರ್ಟಿ ಮಾಡಿದ್ದಾರೆ.
ಇಲಾಖೆ ನಿಯಮಗಳನ್ನು ಗಾಳಿಗೆ ತೂರಿ ತಡರಾತ್ರಿವರೆಗೂ ಪಾರ್ಟಿ ನಡೆಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ತಪ್ಪಿತಸ್ಥ ಅಧಿಕಾರಿಗಳು ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮದ್ಯ ಪ್ರಿಯರಿಗೆ ನಾಳೆಯಿಂದ ಮತ್ತೊಂದು ಶಾಕ್. ಹೊಸ ಅಬಕಾರಿ ನೀತಿಯಿಂದಾಗಿ ಮದ್ಯದ ದರ ದುಬಾರಿ ಆಗ್ತಾ ಇದೆ. ಸರ್ಕಾರ ಮದ್ಯದ ಮೇಲಿನ ತೆರಿಗೆ ಪರವಾನಗಿ ಶುಲ್ಕ ಹೆಚ್ಚಿಸಿದ್ರಿಂದ ಬಿಯರ್ ಬೆಲೆಯಲ್ಲಿ 10 ರಿಂದ 20 ರೂಪಾಯಿ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಪ್ರೀಮಿಯಂ ಬ್ರ್ಯಾಂಡ್ಗಳ ಬೆಲೆಯೂ ಏರಿಕೆಯಾಗ್ತಾ ಇದೆ. ಸರ್ಕಾರದ ನೀತಿಯಿಂದಾಗಿ ವಾರ್ಷಿಕ 3 ರಿಂದ 4 ಸಾವಿರ ಕೋಟಿ ಆದಾಯ ನಿರೀಕ್ಷೆ ಮಾಡಲಾಗಿದೆ. ಸೋಲದೇವನಹಳ್ಳಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 7 ದನಗಳನ್ನು ರಕ್ಷಣೆ ಮಾಡಿದ್ದಾರೆ. ಬೆಂಗಳೂರು ಉತ್ತರ ತಾಲೂಕಿನ ಶಿವಕೋಟೆ ಬಳಿ ದನಗಳನ್ನು ರಕ್ಷಣೆ ಮಾಡಲಾಗಿದ್ದು, ಹೊಸಪೇಟೆ ದನಗಳ ಸಂತೆಯಿಂದ ಯಶವಂತಪುರ ಕಸಾಯಿಖಾನೆಗೆ ಸಾಗಿಸುವ ವೇಳೆ ಕಿರಾತಕರು ಬಲೆಗೆ ಬಿದ್ದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಬುಲೆರೋ ತಡೆದು ಕಾರ್ಯಾಚರಣೆ ನಡೆಸಿದ ಪೊಲೀಸರು ಹೆಸರುಘಟ್ಟದ ಗೋಡಿಯಾ ಗೋಶಾಲೆಯಲ್ಲಿ ರಕ್ಷಣೆ ಮಾಡಿ ಚಾಲಕ ಫೈರೋಜ್ ರೆಹಮಾನ್ ಎಂಬುವರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೃತ್ಯಕ್ಕೆ ಬಳಸಿದ್ದಂತಹ ಬುಲೆರೋ ವಾಹನವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಈ ಸಂಬಂಧ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರದ ಸುಪ್ರಸಿದ್ಧ ರಂಗಸ್ಥಳ ದೇವಸ್ಥಾನದ ಬಳಿ ಪ್ರವಾಸಿಗರ ಮೇಲೆ ಹೆಜ್ಜೆನುಗಳು ಭೀಕರ ದಾಳಿ ನಡೆಸಿವೆ. ಬೆಂಗಳೂರಿನಿಂದ ಪ್ರವಾಸಕ್ಕೆ ಬಂದಿದ್ದ ಸುಮಾರು 30ಕ್ಕೂ ಅಧಿಕ ಪ್ರವಾಸಿಗರು ಈ ದಾಳಿಗೆ ತುತ್ತಾಗಿದ್ದಾರೆ. ದೇವಸ್ಥಾನದ ಆವರಣದಲ್ಲಿದ್ದ ಹೆಜ್ಜೆನುಗಳು ದಿಢೀರನೆ ಗುಂಪಾಗಿ ದಾಳಿ ಮಾಡಿದ ಪರಿಣಾಮ ಹಲವು ಪ್ರವಾಸಿಗರು ಸ್ಥಳದಲ್ಲೇ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣವೇ ಎಚ್ಚೆತ್ತ ಸ್ಥಳೀಯರು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು, ಸದ್ಯ ಎಲ್ಲರಿಗೂ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಂಗಸ್ಥಳದಂತಹ ಪ್ರವಾಸಿ ತಾಣದಲ್ಲಿ ನಡೆದ ಈ ಘಟನೆಯಿಂದ ಪ್ರವಾಸಿಗರು ಕೆಲಕಾಲ ಆತಂಕಕ್ಕೀಡಾಗಿದ್ರು. ದಾಂಡೇಲಿಯ ವಿಟಿಯು ಕಾಲೇಜು ಆವರಣದಲ್ಲಿ 15 ಅಡಿ ಉದ್ದದ ಬೃಹತ್ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿತ್ತು. ಕಾಲೇಜಿನ ಗಟಾರ್ನಲ್ಲಿ ಹೊಂಚು ಹಾಕ್ತಿದ್ದ ಈ ಬೃಹತ್ ಹಾವನ್ನು ಕಂಡು ವಿದ್ಯಾರ್ಥಿಗಳು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಧಾವಿಸಿದ ಉರಗ ತಜ್ಞ ರಜಾಕ್ ಶಾ ಮತ್ತು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ಈ ವೇಳೆ ಹಾವನ್ನು ಹಿಡಿಯುವ ಹಂತದಲ್ಲಿ ಹೆಬ್ಬಾವು ದಿಢೀರ್ ದಾಳಿಗೆ ಮುಂದಾದಾಗ ರಜಾಕ್ ಶಾ ಅವರು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದರು. ಕೊನೆಗೆ ಎಲ್ಲರ ಸಹಕಾರದೊಂದಿಗೆ ಹೆಬ್ಬಾವನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಡಲಾಯಿತು. ಪ್ರಾಣದ ಹಂಗು ತೊರೆದು ಕಾರ್ಯಾಚರಣೆ ನಡೆಸಿದ ರಜಾಕ್ ಶಾ ಅವರ ಸಾಹಸಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಕೋಲಾರ ಹೊರವಲಯದ ಟಮಕಕೂಡ ಲೇಔಟ್ನಲ್ಲಿ ನಾಯಿಗಳ ದಾಳಿಗೆ ಜಿಂಕೆ ಬಲಿಯಾಗಿದೆ. ಅನ್ನ ನೀರು ಅರಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಜಿಂಕೆಯನ್ನ ನಾಯಿಗಳ ಹಿಂಡು ಕಚ್ಚಿ ತಿಂದು ಹಾಕಿವೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿದರು. ಜಿಂಕೆಯ ಮರಣೋತ್ತರ ಪರೀಕ್ಷೆಯ ಬಳಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಗೆ ಬರ್ತಿದ್ದಂತಹ ಸರಕು ಸಾಗಣೆ ವಾಹನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಗದ್ದೆಗೆ ಉರುಳಿ ಬಿದ್ದಿದೆ. ದಾಸನಕೊಪ್ಪ ಬನವಾಸಿ ರಸ್ತೆಯ ಕಲಕರಡಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಪಘಾತದಿಂದ ಕೆಲಕಾಲ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಗೋಲಪಲ್ಲಿ ಬಳಿ ಕೆಕೆಆರ್ಟಿಸಿ ಬಸ್ ಪಲ್ಟಿಯಾಗಿದ್ದು ದೊಡ್ಡದೊಂದು ದುರಂತ ತಪ್ಪಿದೆ. ಕಲಬುರಗಿಯಿಂದ ಬಳ್ಳಾರಿಗೆ ಹೊರಟಿದ್ದ ಈ ಬಸ್ ಎದುರಿಗೆ ಅತಿ ವೇಗವಾಗಿ ಬಂದ ಲಾರಿಯನ್ನು ತಪ್ಪಿಸಲು ಹೋಗಿ ರಸ್ತೆ ಪಕ್ಕಕ್ಕೆ ಉರುಳಿ ಬಿದ್ದಿದೆ. ಅಪಘಾತದ ಸಮಯದಲ್ಲಿ ಬಸ್ನಲ್ಲಿ 25 ಪ್ರಯಾಣಿಕರಿದ್ದರು. ಅದೃಷ್ಟವಶಾತ್ ಯಾರಿಗೂ ಯಾವುದೇ ಗಂಭೀರ ಗಾಯಗಳಾಗಿಲ್ಲ. ಎಲ್ಲರೂ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಘಟನೆ ನಡೆದ ಗೋಲಪಲ್ಲಿ ಭಾಗವು ಈಗಾಗಲೇ ಅಪಘಾತ ವಲಯ ಎಂದೇ ಕುಖ್ಯಾತಿ ಪಡೆದಿದೆ. ಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ.
ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.